ಮನೆ ಅಂದಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬಂದೇ ಬರ್ತದೆ. ಅಂತ ಸಣ್ಣ ಪುಟ್ಟ ವಿಷಯಗಳಿದ್ರೆ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಥವಾ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಇಬ್ಬರಲ್ಲಿ ಟೆನೆಂಟ್ಸ್ ಅಥವಾ ಓನರ್ ಯಾರಾದರೂ ಒಬ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್ ಆಗ್ತದೆ. ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನು ಗೊತ್ತುಂಟಾ, ನೀವು ಓನರ್ ಜೊತೆ ಒಳ್ಳೆ ಕಮ್ಯುನಿಕೇಷನ್, ಒಳ್ಳೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅನ್ನೋದಾದರೆ, ಅದು ಸತ್ಯನೇ ಆಗಿದ್ರೆ, ನೀವು ಮನೆ ಖಾಲಿ ಮಾಡುವ ಟೈಮ್ನಲ್ಲಿ ಸೆಕ್ಯೂರಿಟಿ ಡೆಪಾಸಿಟಲ್ಲಿ ಮನೆ ಓನರ್ ಇಷ್ಟ ಬಂದಷ್ಟು ಕಟ್ ಮಾಡೋದಿಲ್ಲ. ಒಂದು ಪೇಂಟಿಂಗ್ದು ಚಾರ್ಜ್ ತೆಗಿತಾರೆ, ಮತ್ತು ಸಣ್ಣ ಪುಟ್ಟ ಡ್ಯಾಮೇಜ್ ಅದು ಬಿಟ್ಟುಬಿಡ್ತಾರೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಮಾತ್ರ ಇದು ಆಗ್ತದೆ, ಇಲ್ಲಾಂದರೆ ಬೇಕಾಬಿಟ್ಟು ಮನಸ್ಸಿಗೆ ಬಂದಾಗಿ ತೆಗಿತಾ ಇರ್ತಾರೆ. ಯೋಚನೆ ಮಾಡಿ. ಮತ್ತು ಇನ್ನೊಂದು ಮುಖ್ಯ ವಿಷಯ ಅಂತ ಗೊತ್ತುಂಟಾ, ಇವತ್ತೆಂತೆಲ್ಲ ಆಗಿದೆ ಅದಕ್ಕೆ ನೀವೇ ಹೊಣೆ. ನೀವು ನೆನೆ ಎಂತ ಮಾತಾಡಿದ್ದೀರಾ ಅದರ ರಿಸಲ್ಟ್ ಇವತ್ತು ನಿಮ್ಮ ಎದುರಿದೆ. ಅಂದರೆ ನಿಮ್ಮ ಮಾತು ಎಲ್ಲ ಕೂಡ ಡಿಸೈಡ್ ಮಾಡ್ತದೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಬಾಡಿಗೆ ಮನೆ ಸೇಫ್ಟಿ ಹೇಗಿರಬೇಕು, ಹೇಗೆ ಇದ್ದರೆ ನಿಮಗೆ ಒಳ್ಳೆಯದು ಅಂತ ನೋಡೋಣ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ 1951 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಡೈಲಿ ಅಪ್ಡೇಟ್ಸ್ ನಿಮಗೆ ಮೊಬೈಲ್ ಡೈರೆಕ್ಟಾಗಿ